ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಯನಾ ಪ್ರೇಮ ಗ್ಯಾಲರಿ ಅಂತ ಇದೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇವತ್ತು ಕಾಲೇಜ್ಗೆ ಹೋಗಬೇಕಿತ್ತು, ಬಟ್ ಕ್ಲಾಸ್ ಕ್ಯಾನ್ಸಲ್ ಆಯ್ತು ಅಂತ ಹಾಸ್ಟೆಲಲ್ಲಿದ್ದೀನಿ. ನಾನು ಇನ್ನೂ ದೀಪಾವಳಿದು ಒಂದಿಷ್ಟು ವೀಡಿಯೋಸ್ ಎಡಿಟ್ ಮಾಡಿರಲಿಲ್ಲ. ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಾಲೇಜ್ ಯೂನಿಫಾರ್ಮಲ್ಲೇ ಇದ್ದೀನಿ. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಏನು ವಿಷಯ ಇದೆ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಅಂದರೆ ನಾವು ದೀಪಾವಳಿಗೆ ಒಂದಿಷ್ಟು ಪ್ರಾಡಕ್ಟ್ಸ್ ತರಿಸಿದ್ವಿ, ಆನ್ಲೈನಲ್ಲಿ ಅಷ್ಟೇ ಅಲ್ಲ ಹೊರಗಡೆನೂ ತರಿಸಿದ್ವಿ. ಅದೆಲ್ಲ ನಿಮಗೆ ಎಲ್ಪ್ ಆಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆಗಿ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ನೀವು ನೋಡಿರ್ತೀರಾ ನಮ್ಮನೆ ಅಡುಗೆ ಮನೆ ಬಿಫೋರ್ ಆಫ್ಟರ್ ಅನ್ನೋದೊಂದು ಪಿಕ್ಚರ್ ಹಾಕಿದ್ದೀನಿ ತಮ್ಮನೇಲಲ್ಲಿ. ಏನಂದರೆ ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ಆ ಥರ ಡೆಕೋರೇಷನ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ಡೆಕೋರೇಷನ್ ಅನ್ನೋದಕ್ಕಿಂತ ನಮ್ಮ ಕಂಫರ್ಟೇಬಲಲ್ಲಿ ಹೆಂಗಿದೆ ಮೀನ್ಸ್, ಇವಾಗ ಈಗೇನೋ ಅಡುಗೆ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಎಣ್ಣೆ ಎಲ್ಲ ಸಿಡ್ದು ಗೋಡೆ ಎಲ್ಲ ಗಲೀಜಾಗ್ತಾಯಿತ್ತು, ಟೈಲ್ಸ್ ಎಲ್ಲ ಗಲೀಜಾಗ್ತಾಯಿತ್ತು. ಅದಕ್ಕೋಸ್ಕರ ಒಂದು ಶೀಟ್ ತರಿಸೋಣ ಅಂತ ಶೀಟ್ ಎಲ್ಲ ತರಿಸಿದ್ವಿ. ನೀವು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ವಿಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಸರಿ, ಇವಾಗ ಫಸ್ಟ್ ಪ್ರಾಡಕ್ಟ್ ಏನು ತರಿಸಿದ್ವಿ ಫಸ್ಟ್ ನೋಡೋಣ. ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಬೇಕಂತ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದೇನು ಅಂದರೆ ಸ್ಟೀಲ್ ಬಾಟಲ್ ತರಿಸಿದ್ದೆ. ಸ್ಟೀಲ್ ಬಾಟಲ್ ಏನಕ್ಕಂದರೆ ನಮ್ಮ ಹಾಸ್ಟೆಲಲ್ಲಿ ಕೆಳಗಡೆ ಕುಡಿಯೋ ನೀರು ಸಿಗೋದು. ಸೊ ಮೇಲ್ಗಡೆ ಸ್ಟೋರ್ ಮಾಡ್ಕೊಳಕ್ಕೆ ಅಥವಾ ನೈಟ್ ಯಾವಾಗಲಾದರೂ ಕುಡಿಯೋಕ್ಕಂದರೆ ನೀರು ಬೇಕಲ್ವ, ಹಂಗಾಗಿ ಸ್ಟೀಲ್ ಬಾಟಲ್ ಬುಕ್ ಮಾಡ್ಕೊಂಡಿದ್ದೆ. ಪ್ಲಾಸ್ಟಿಕ್ ಬಾಟಲ್ ಆದರೆ ನಾವು 6 ತಿಂಗಳು ಮೇಲ್ಗಡೆ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬಾರ್ದು, 6 ತಿಂಗಳಿಗೆ ಒನ್ಸ್ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನಾನು ಸ್ಟೀಲ್ ಬಾಟಲ್ನೇ ಬುಕ್ ಮಾಡ್ಕೊಂಡಿದ್ದೆ. ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದು. ನಿಮ್ಗೇನಾದರೂ ಲಿಂಕ್ ಬೇಕಂದರೆ ನಾನು ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಸ್ಟೀಲ್ ಬಾಟಲ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. 1 ಲೀಟರ್ ತರಿಸಿದ್ದು ನಾನು, ಹಂಗಾದ್ರೆ ನನಗೆ ಜಾಸ್ತಿ ಕ್ವಾಂಟಿಟಿಲಿ ನೀರು ಬೇಕಂತ 1 ಲೀಟರ್ ಬುಕ್ ಮಾಡ್ಕೊಂಡಿದ್ದೆ. 2 ತುಂಬ ಚೆನ್ನಾಗಿ ಬಂದಿದ್ವು. ಇದನ್ನ ಯಾಕೆ ಬುಕ್ ಮಾಡಿದೆ ಅಂದರೆ ಕ್ಯಾಪ್ ಹತ್ರ ಸೈಜ್ ಜಾಸ್ತಿ ಇರೋದ್ರಿಂದ ನಾವೇನಾದರೂ ಕ್ಲೀನ್ ಮಾಡಬೇಕಂದ್ರೆ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದಂತ ಇದನ್ನು ತರಿಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ. 2 ಬಾಟಲ್ಸು ಸಹ ತುಂಬ ಚೆನ್ನಾಗಿದ್ವು. ನಾನು ಎಷ್ಟು ಪೇ ಮಾಡಿದೆ ಅಂದರೆ 262 ರುಪೀಸು. 2 ಬಾಟಲ್ಸಿಂದ 262 ರುಪೀಸ್ ಅಷ್ಟೇ ಪೇ ಮಾಡಿದ್ದು. ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟು, ಇದನ್ನು ಸಹ ನಿಮ್ಮ ಮುಂದೆ ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಸಹ ನಾನು ಮೀಶೋದಿಂದನೇ ತರಿಸಿದ್ದು. ನೋಡಿ, ಇವಾಗ ಓಪನ್ ಆಗ್ತಾ ಇದೆ. ಏನಿರ್ಬೋದು ಗೆಸ್ ಮಾಡಿ. ಏನಿದು ಅಂದರೆ ಫ್ಲವರ್ಸ್. ಎಷ್ಟು ಬ್ಯೂಟಿಫುಲ್ ಕಲರ್ ಇದೆ ಅಲ್ಲ, ತುಂಬ ಚೆನ್ನಾಗಿತ್ತು ಫ್ಲವರ್ಸು. ಕಲರ್ ಕಾಂಬಿನೇಷನ್ ಸಹ ತುಂಬ ಚೆನ್ನಾಗಿತ್ತು. ಅದು ಕೆಳಗಡೆ ಬೊಕ್ಕೆ ಥರ ಬರುತ್ತಲ್ಲ, ಅದು ಸಹ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಚಿಕ್ಕ ಫ್ಲವರ್ಸು ಆದರೂ ಕ್ಯೂಟ್ ಅನ್ಸೋದು ಮನೇಲಿ ಇಟ್ಟಿದ್ದಾಗ. ದೀಪಾವಳಿಗೆ ಮನೆ ಕ್ಲೀನ್ ಮಾಡಿದಾಗ ಒಂದಿಷ್ಟು ಓಲ್ಡ್ ಫ್ಲವರ್ಸ್ನ ತೆಗ್ದಿದ್ವಿ, ಹಂಗಾಗಿ ಇದನ್ನು ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಇದ್ರದ್ದು ಕ್ವಾಲಿಟಿ ಸಹ. ನಿಮಗೆ ಲಿಂಕ್ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ 113 ಅಷ್ಟೇ. ಈಗ ನೆಕ್ಸ್ಟ್ ಏನು ತರಿಸಿದ್ದೀನಿ ಅಂತ ನೋಡೋದಾದರೆ ಸ್ಟೀಲ್ ಸ್ಟ್ರಾ ತರಿಸಿದ್ದೆ. ಇದು ಮನೆಗೆ ತುಂಬ ಬೇಕಾಗುತ್ತೆ. ಇನ್ನು ಚಿಕ್ಕ ಮಕ್ಕಳಿರೋ ಮನೇಲಂತೂ ಅವರಿಗೆ ಸ್ಟ್ರಾ ಅಂದರೆ ತುಂಬ ಇಷ್ಟ ಆಗುತ್ತೆ, ತುಂಬ ಬೇಕಾಗುತ್ತೆ. ಅದಕ್ಕೋಸ್ಕರ ತರಿಸಿದ್ದು. ಇದು ಒಂದು ಸ್ಟ್ರೈಟ್ ಸ್ಟ್ರಾ, 2 ಸ್ಟ್ರೈಟ್ ಸ್ಟ್ರಾ ಬಂದಿದೆ. ಅದಾದಮೇಲೆ ಬೆಂಡಾಗಿರೋವಂಥದ್ದು 2 ಬಂದಿದೆ. ಅದಾದಮೇಲೆ ಅದಕ್ಕೆ ಕ್ಲೀನಿಂಗ್ ಬ್ರಷ್ ಸಹ ಕೊಟ್ಟಿದ್ದಾರೆ. ಈ ಕ್ಲೀನಿಂಗ್ ಬ್ರಷಿಂದ ನಾವು ನೀಟಾಗಿ ಸ್ಟ್ರಾ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ನಾನು ಪೇ ಮಾಡಿದ್ದು 88 ರುಪೀಸ್ ಅಷ್ಟೇ. ಈಗ ನೆಕ್ಸ್ಟ್ ಏನು ತರಿಸಿದ್ವಿ ಅಂದರೆ ಶೀಟು. ಈ ಶೀಟ್ ಏನಕ್ಕಂದರೆ ಅಡುಗೆ ಮನೆಗೆ ನಾವಿವಾಗ ಏನಾದರೂ ಒಗ್ಗರಣೆ ಮಾಡ್ತಿದ್ದೀವಿ ಅಂದರೆ ಆಯಿಲೆಲ್ಲ ಸಿಡಿದು ಟೈಲ್ಸ್ ಎಲ್ಲ ಗಲೀಜಾಗುತ್ತಲ್ಲ, ಆ ಟೈಮಲ್ಲಿ ಇಂಥ ಶೀಟ್ ಹಾಕಿದರೆ ಟೈಲ್ಸ್ ಎಲ್ಲ ಕ್ಲೀನ್ ಇರುತ್ತೆ. ಅದಾದಮೇಲೆ ನಮ್ಮದೇನಾದರೂ ಶೆಲ್ಫ್ ಚೆನ್ನಾಗಿಲ್ಲ ಆ ಥರ ಇದ್ದರೂ ಈ ಶೀಟ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೇ ಮೆನ್ಷನ್ ಮಾಡಿದರು ಇದು ಫೈರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ. ಇದನ್ನ ಹಾಕಿ ನಾವು ದೀಪಾವಳಿಲಿ ಹಾಕಿದ್ದು, ಇವಾಗಲೇ 15 ಡೇಸ್ ಆಗ್ತಾ ಬಂತು, ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ನೀವು ಬೇಕಿದ್ದರೆ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರಲಿ, ನಮ್ಮ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇದೆ. ಇದಕ್ಕೆ ನಾನು ಪೇ ಮಾಡಿದ್ದು 100 ರುಪೀಸ್ ಅಷ್ಟೇ. ಇದು ಓಪನಿಂಗೇ ತುಂಬ ಕಷ್ಟ ಆಯಿತು. ಟೈಟ್ ಕವರಿಂಗ್ ಕೊಟ್ಟಿದ್ದರು, ಹಂಗಾಗಿ ಅದಕ್ಕೆ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದರು, ಹಂಗೆ ಸ್ಟಿಕ್ ಮಾಡೋದು ಕಾಣಿಸ್ತಿದೆ ಅಡುಗೆ ಮನೆ ಅಂತ. ನಾನು ಲಾಸ್ಟ್ ಕ್ಲಿಪ್ ಹಾಕ್ತೀನಿ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನು ತರಿಸಿದ್ವಿ ಅಂದರೆ ಓಪನಿಂಗ್ ಮಾಡ್ತಾ ಇದ್ದೀನಿ. ಟನ್ 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 ಟಡಾ. ನಾನು ಊಜಿ ತರಿಸಿದ್ದೆ. ಊಜಿ ಏನಕ್ಕೆ ತರಿಸಿದ್ದೆ ಅಂದರೆ ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿಡೋಕ್ಕೆ ಬೇಕಿತ್ತಂತ ತರಿಸಿದ್ದೆ. ಎಷ್ಟು ಕ್ಯೂಟ್ ಇತ್ತು, ಆಮೇಲೆ ಕಲರ್ ಕಾಂಬಿನೇಷನ್ ಕೂಡ ಮಸ್ತಿತ್ತು. ನನಗಂತೂ ಭಾಳ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಪ್ರಾಡಕ್ಟು.
ಅದ್ರ ಮೇಲಿರೋ ಡಿಸೈನ್ ಸಹ ತುಂಬ ಚೆನ್ನಾಗಿತ್ತು. ಅಫೋರ್ಡೆಬಲ್ ಪ್ರೈಸಿಗೂ ಸಿಕ್ತಂತ ಹೇಳ್ತೀನಿ. 308 ಏನೋ ನಾನು ಪೇ ಮಾಡಿದ್ದು. ಅದ್ರದ್ದು ಕ್ಯಾಪ್ ಸಹ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಡಿಸೈನ್ ಸಹ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಮನೆಗೆ ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತ 1 kg ಬುಕ್ ಮಾಡ್ಕೊಂಡಿದ್ದೆ, ಒಂದು ಹುಣ್ಸೆಹಣ್ಣಿಗೆ ಮತ್ತು ಒಂದು ಉಪ್ಪಿಗೆ ಅಂತ. ಅದಾದಮೇಲೆ ನಾವು ಗ್ಯಾಸ್ ತರಿಸಿದ್ವಿ, ಒಲೆ. ಇದನ್ನು ನಾವು ಹೊರಗಡೆ ತರಿಸಿದ್ದು, ಆನ್ಲೈನಲ್ಲೆಲ್ಲ. ನಮ್ಮ ಮನೇಲಿ ಅಂದರೆ ದೀಪಾವಳಿಗಿಂತ ಮುಂಚೆ ಒಂದು ಗ್ಯಾಸ್ ಸ್ಟವ್ ಇತ್ತು. ಅದಾದಮೇಲೆ ಅದು ಬಿಟ್ಟಾದಮೇಲೆ ನೆಕ್ಸ್ಟು ದೀಪಾವಳಿ ಧೂಳು ಕೊಡ್ಬೇಕಾದ್ರೆ ಒಂದು ಹಾಕಿದ್ವಿ. ಇವಾಗ ಮತ್ತೆ 3ನೇದಿದು. ಇದು ನಮ್ಮ ಅಮ್ಮಂಗೆ ಭಾಳ ಇಷ್ಟ ಆಗಿ ಗ್ಲಾಸ್ದೇ ಬೇಕಂತ ತರಿಸಿದ್ರು. ನಮ್ಮ ಮನೆಗೆ 2 ಯೂಸ್ ಮಾಡೋದು, ಹಂಗಾಗಿ 2 ತರಿಸಿದ್ವಿ. ಗ್ರೀನ್ ಚೆಫ್ ಕಂಪ್ನಿ ತರಿಸಿದ್ದು. ಸೈಜು ಸ್ಮಾಲ್ ಇತ್ತು. ಸೈಜ್ ಸ್ಮಾಲ್ ಇರೋದ್ರಿಂದ ಏನಿಲ್ಪ ಅಂದರೆ ನಮಗೆ ಅಡುಗೆ ಮಾಡೋಕ್ಕಾರೆ ಈಸಿ ಆಗುತ್ತೆ, ಸೈಡಲ್ಲಿ ಏನಾದರೂ ಹಿಡ್ಕೊಳಕ್ಕೆ ಮಾಡೋಕ್ಕೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಾದಮೇಲೆ ನಮ್ಮ ಮನೇಲಿ ದೀಪಾವಳಿಗೆ ಕುಕ್ಕರ್ ಸಹ ತಂದಿದ್ವಿ. ಇದನ್ನು ನಾವು ಹೊರಗಡೆ ತರಿಸಿದ್ದು, ಆನ್ಲೈನಲ್ಲೆಲ್ಲ. ಇದು 1/2 ಲೀಟರ್ದು ಪಿಜನ್ ಕಂಪ್ನಿ ತಂದಿದ್ದು. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ಸು. ಬ್ಲ್ಯಾಕ್ ಕಲರ್ ಕೋಟಿಂಗ್ದೆ ನಮ್ಮ ಅಮ್ಮಂಗೆ ಬೇಕಂತ ಅದನ್ನೇ ತೊಗೊಂಡು ಬಂದಿದ್ರು. ಇವಾಗ ತೋರಿಸ್ತಾ ಇರೋದು 2 ಲೀಟರ್ಸ್ದು. ಇದಕ್ಕೆ ಸಪ್ರೇಟ್ ಕ್ಯಾಪ್ ಬಂದಿದೆ, ಆದರೆ 1/2 ಲೀಟರ್ ಮತ್ತು 1 ಲೀಟರ್ಗೆ ಒಂದೇ ಕ್ಯಾಪ್ ಇರೋದು. ರೈಸು ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಬೇರೆ ಕುಕ್ಕರ್ ಥರ ಎಲ್ಲ ಗಂಜಲ ಥರ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಾದಮೇಲೆ ನಮ್ಮನೆ ಟೇಬಲ್ ಶೀಟ್ ಹರಿದೋಗಿತ್ತು ಅಂತ ಸಹ ಅದನ್ನು ಸಹ ಹೊರಗಡೆ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ವಿ. ನಮ್ಮದು ಓಲ್ಡ್ ಶೀಟು ತುಂಬ ಪ್ಯಾಚಸ್ ಆಗಿತ್ತು, ಹಾಗಾಗಿ ಬೇರೆ ಶೀಟ್ ಹಾಕೋಣ ಅಂತ ತರಿಸಿದ್ವಿ. ದೀಪಾವಳಿ ಧೂಳು ಕೊಡ್ದಿದ್ದಾದಮೇಲೆ ಬರೀ ಆರ್ಗನೈಸ್ ಮಾಡೋದೇ ಆಯಿತು, ತಂದಿರೋ ಪ್ರಾಡಕ್ಟ್ಸ್ನೆಲ್ಲ. ನೋಡಿ ಇವಾಗೆಲ್ಲ ಶೀಟ್ ಹಾಕಿದ್ವಿ. ಶೀಟ್ ಹಾಕಿದ್ಮೇಲೆ ತೋರಿಸ್ತಾ ಇದ್ದೀನಿ. ನಾವಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ವಿ. ಅದಾದಮೇಲೆ ಅದು ನೀರಿಂದು ತಾಮ್ರದ ನೀರು ಕುಡಿಬೇಕಂತಾರಲ್ಲ, ಹಂಗಾಗಿ ಅದನ್ನು ತರಿಸಿದ್ದು. ಆನ್ಲೈನಲ್ಲೇ ತರಿಸಿದ್ದು. ಅದ್ರ ಲಿಂಕ್ ಬೇಕಾದರೂ ನೀವು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು. ನೀರಿಂದು ಸಹ ತುಂಬ ಕ್ಯೂಟ್ ಅನಿಸುತ್ತೆ ನೋಡಿ ನೋಡೋಕ್ಕೆ, ಟೇಬಲ್ ಮೇಲೆ ಇಟ್ಟಾಗ. ನೆಕ್ಸ್ಟು ಮುಂಚೆ ನಮ್ಮದು ಗ್ಯಾಸ್ ಇದಿತ್ತು, ಅಡುಗೆ ಮನೆ ನೋಡಿ ಮುಂಚೆ ಹೆಂಗೆ ಕಾಣಿಸ್ತಿತ್ತಂತ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇವಾಗ ನೆಕ್ಸ್ಟು ಪೂಜೆ ಎಲ್ಲ ಮಾಡಿ ಶೀಟೆಲ್ಲ ಹಾಕಿದಾದ್ಮೇಲೆ ನೋಡಿ ನಮ್ಮ ಅಡುಗೆ ಮನೆ ಎಷ್ಟು ಚೇಂಜಸ್. ಶೀಟೆಲ್ಲ ಏರೋಗದೆ ಇರೋ ಥರ ನೀಟಾಗಿ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೊಂಡ್ವಿ. ಅದಾದಮೇಲೆ ನಾನು ಹೇಳಿದ್ನಲ್ಲ ಗ್ಯಾಸ್ ಗ್ರೀನ್ ಚೆಫ್ ಕಂಪ್ನಿ ತರಿಸಿರೋದಂತ, ಅದನ್ನು ಸಹ ಆರ್ಗನೈಸ್ ಮಾಡಿದ್ವಿ. ಇವಾಗ ನಮ್ಮನೆ ಅಡುಗೆ ಮನೆ ಲುಕ್ಕೇ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.